ಮತ್ತೆ ರಾಜ ದರ್ಬಾರ ರಾಜಶೇಖರ್ ಪಾಟೀಲ್ ಅಖಾಡಕ್ಕೆ ಹುಮನಾಬಾದ್. ಏನು ಕಡಕ ಜವಾರಿ ಕಾಕ ರಾಜಶೇಖರ್ ಪಾಟೀಲ್ ಹುಮನಾಬಾದ್. ಮತ್ತ್ಯಾಕೆ ಹುಮನಾಬಾದದ ಚುನಾವಣೆಯ ಸಮೀಕ್ಷೆಯೊಂದಿಗೆ ಬಂದಿದ್ದೀನಿ. ಏನಂದ್ರೆ ಇನ್ನು 15 ತಿಂಗಳು ಉಳಿತು, 6 ತಿಂಗಳಕ್ಕಿಂತ ಮುಂಚಿತನ ಚುನಾವಣೆ ಆಗ್ಬೇಕಿರಲ್ಲ. ಇನ್ನು ಸರ್ಕಾರ ಯಾವಾಗ ಬೀಳ್ತೈತಿ ಗೊತ್ತಿಲ್ಲ. ಇನ್ನು ಶೆಟ್ಟಿಗೆದ್ದ DK ಶಿವಕುಮಾರ್ ಭಾಳ ಶೆಟ್ಟ ಪೆತ್ತ ನೆತ್ತಿಗೇರೈತಿ. 7 ವರ್ಷ ಸರ್ಕಾರದಲ್ಲಿ ದಾಖಲೆ ಮಾಡಿದಂಥ 14 ಬಜೆಟ್ ಮಾಡಿದಂಥ ಸಿದ್ದರಾಮಯ್ಯ ಇನ್ನೂ ಕುರ್ಚಿ ಬಿಟ್ಟು ಕೊಡೋವಲ್ಲ. ಸಿದ್ದರಾಮಯ್ಯ ಇನ್ನೂ ಎಷ್ಟು ಆಸೆ ಐತಿ ಪುಣ್ಯಾತ್ಮ, ಬಿಟ್ಟು ಕೊಡೋ ಹೋಗಲಿ, ಅವಂಗೊಮ್ಮೆ ಆಗಲಿ. ಪಕ್ಷಕ್ಕೆ ದುಡ್ದಾನ ಅವು DK ಶಿವಕುಮಾರ ಜೈಲಿಗೆ ಹೋಗ್ಯಾನ, ಸಾವಿರಾರು ಕೇಸು ಹಾಕೊಂಡಾನ. ಮತ್ತು ನೀ ಎಲ್ಲರೂ ಕುರ್ಚಿ ಬಿಟ್ಟು ಕೊಡಲಿಲ್ಲ. DK ಶಿವಕುಮಾರ್ ಮಾತ್ರ 40-50 ಮಂದಿನ ಓದು ಮತ್ತು ಸರ್ಕಾರ ಪತನ ಮಾಡ್ತಾನೆ. ಸರ್ವನಾಶ ಕಾಂಗ್ರೆಸ್ ಆಗುವ ಸಲುವಾಗಿ, ಕೊನೆ ಮಳೆ ಹೊಡೆಯುವ ಸಲುವಾಗಿ ಸಿದ್ದರಾಮಯ್ಯ ಕಾರಣೀಭೂತ ಹಾಕೋಣ. ಯಾಕಂದರೆ ಸಿದ್ದರಾಮಯ್ಯಂದು ಒಂದು ಗತ್ತು ಬೇರೆ ಐತ್ರಿ. ಸಿದ್ದರಾಮಯ್ಯ ಬರೀ ವೋಟ್ ಬ್ಯಾಂಕ್ ಅಷ್ಟೇ ಅಲ್ಲ, ಸರ್ಕಾರ ಕೆಡುವಲ್ಲಿ ಮತ್ತು ಆ ಕಡೆ ಓಡಿ ಹೋಗುವಲ್ಲಿ ಪ್ರಚೋದನೆ ಕೊಡುವಂತನೂ ಸಿದ್ದರಾಮಯ್ಯ ರೀ. ಸಿದ್ದರಾಮಯ್ಯಂದು 2 ಮುಖ ನೀವು ನೋಡಿಲ್ಲ. ನಾನು 40 ವರ್ಷದಿಂದ ನೋಡಿದ್ದೀನಿ. ಈ ಕಡೆ ಒಂದು ಮುಖ, ಆ ಕಡೆ ಒಂದು ಮುಖ. 17 ಮಂದಿನ ಓಡಿಸಿದವರು ಯಾರು ಸರ್ಕಾರ ಕೆಡವಾಕ? ಇದು ಸಿದ್ದರಾಮಯ್ಯ ಕಾರಣ. ಇವೆಲ್ಲ ಇನ್ನು ರಾಜಕಾರಣಗಳ್ದಾಗ ಬರ್ತಾವೆ. ಅದರ ಸಲುವಾಗಿ ಸಿದ್ದರಾಮಯ್ಯ, ಈ DK ಶಿವಕುಮಾರ್ ನಿಮ್ಮಿಬ್ಬರ ಮಧ್ಯದಲ್ಲಿ ಬಡದಾಟ ಹತ್ತೈತಿ, ಸರ್ಕಾರ ಪತನ ಆಕೈತಿ. ಈಗ ನಾನು ಸುದ್ದಿ ಹೇಳಕ್ಕೆ ಹೊಂಟೀನಿ. ರಾಜಶೇಖರ್ ಪಾಟೀಲ್ ಅಜಾತ ಶತ್ರು. ರಾಜಶೇಖರ್ ಪಾಟೀಲ್ ಅಂದ್ರೆ ತೈತೈ ಕುಣಿತಾರೆ ಹುಮನಾಬಾದ್ ಜನ. ಭಾಳ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾರ. ಮನ್ಯಾಗ 2 MLC ರೀ, ಮತ್ತು ಮಕ್ಕಳು DCC ಬ್ಯಾಂಕ್, ನಗರಾಭಿವೃದ್ಧಿ ಏನೇನೋ ಅದಾರ. ಬರೀ ಜನಸೇವೆ ಮಾಡ್ಕೊತ ಬಂದ್ರೆ ಅವ್ರ ತಂದೆ ಅವ್ರಿಗೆ ಪವರ್ ಮಿನಿಸ್ಟರ್ ಇದ್ರೆ, ಪವರ್ ಬಸನಗೌಡ ಪಾಟೀಲ್ ಅವರ ಸುಪುತ್ರರು. ಇವೆಲ್ಲ ರತ್ನಮುತ್ನಗಳು ಇದ್ದಂಗೆಲ್ಲ. ಹುಮನಾಬಾದ ಮಹಾಜನತೆ ರಾಜಶೇಖರ್ ಪಾಟೀಲ್ನ ಎಟ್ಟು ಮೆಸ್ತಾರ್ರಿ. ರಾಜಶೇಖರ್ ಪಾಟೀಲ್ನ ತಮ್ಮದಾರ ಚಂದ್ರಶೇಖರ್ ಮತ್ತು ಭೀಮರಾವ್ ಪಾಟೀಲ್ ಇಬ್ಬರು MLCಗಳಾಗ್ಯಾರ. ಈಗ ಒಂದು ಏನು ಪ್ಲ್ಯಾನ್ ಹಾಕ್ಯಾರ ಈಶ್ವರ್ ಖಂಡ್ರೆ ಅವ್ರು ಕೂಡ್ಕೊಂಡು, ಮತ್ತು ತಮ್ಮ ಕ್ಷೇತ್ರಗಳನ್ನ ಭದ್ರ ಅಡಿಪಾಯ ಮಾಡ್ಕೊಂಡ್ರು. 25,000 ಮತಗಳ ಅಂತರದಿಂದ ರಾಜಶೇಖರ್ ಪಾಟೀಲ್ ಬರ್ತಾರೆ. ಇದೆ 28ಕ್ಕೆ ಬರ್ಕೋರಿ. ಒಂದು ತುಳಿತಕ್ಕೆ ಒಳಗಾದ ಜನ, ಆ ಜಾತಿಯ ಒಬ್ಬ 65 ವರ್ಷದ ಒಬ್ಬ ವಯೋವೃದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ಯಾನ. ಅವನ ಹೆಸರು ಸಿದ್ದರಾಮ ವಾಘಮೂರಿ ರೀ. ಅವನಿಗೆ ಈಗ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸ್ಥಾನ ಕೊಡಿಸುವಲ್ಲಿ ಇದೇ ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ ಪಾಟೀಲ್ ಸಿದ್ದರಾಮಯ್ಯರ ಮುಂದೆ ನಮ್ಮ ಸಮ್ಮುಖದಲ್ಲಿ ಒತ್ತಡ ಮಾಡಿದಾಗ ಸಿದ್ದರಾಮಯ್ಯ ಬರ್ದ ಬಿಟ್ರು. ಅಧ್ಯಕ್ಷ ಸ್ಥಾನ ಬಜೆಟ್ ಆದ ನಂತರ ವಾಘಮೂರಿ ಅಧ್ಯಕ್ಷ ಆಗಿ ಬರ್ತಾನೆ ಹುಮನಾಬಾದಕ್ಕೆ. ಇನ್ನು ಹುಮನಾಬಾದ್ 25,000ದಿಂದ 30,000 ಆಕೈತಿಲ್ಲ ರೀ, ಆಟೋಮೆಟಿಕ್ ಆಕೈತಿ. ಯಾಕಂದ್ರೆ ಆ ಕೆಳಮಟ್ಟದ ಜಾತಿ, ತುಳಿತಕ್ಕೊಳಗಾದ ಜಾತಿಗೆ ಒಂದು ಅಧಿಕಾರ ಕೊಡಿಸಿದಂಥ ಹಿರಿಮೆ ಈ ರಾಜಶೇಖರ್ ಪಾಟೀಲ್ಗೆ ಬರ್ತೈತಿ ಮತ್ತು ಈಶ್ವರ್ ಖಂಡ್ರೆಗೆ ಬರ್ತೈತಿ. ರಹೀಮ್ ಖಾನು ಸಹಿತ ಅದಕ್ಕೆ ಮುದ್ರೆ ಒತ್ತ್ಯಾರ. ಆದರೆ ರಾಜಶೇಖರ್ ಪಾಟೀಲ್ ಅನೇಕ ಅಭಿವೃದ್ಧಿಯ ಹರಿಕಾರ ಮಂತ್ರಿ ಇದ್ದ ಮೈನ್ಸ್ ಆ್ಯಂಡ್ ಜಿಯಾಲಜಿದಲ್ಲಿ. ಇವತ್ತು ರಾಜಶೇಖರ್ ಮನೆಗೆ ಹೋಗ್ರಿ, ಸಾವಿರಾರು ಜನ, ಮಂತ್ರಿ ಇರಲಿ MLA ಇರಲಿ. ಆದರೆ ಅಲ್ಲಿ ಜನ ಮಾತ್ರ ಪಶ್ಚಾತ್ತಾಪಟ್ರಿ. ನೀವು ಯಾರ್ದೋ ಮಾತು ಕೇಳಿ ಏನೇನೋ ಮಾಡಿ ಅಲ್ಪ ಮತಗಳಿಂದ ಇಂಥ ನಾಯಕನನ್ನು ಸೋಲಿಸಿದ್ರಿ. ಇವತ್ತು ಮಂತ್ರಿ ಇರ್ತಿದ್ದ ಇದೇ ರಾಜಶೇಖರ್ ಪಾಟೀಲ್. ಎಂಥ ಗುಣ ರೀ ರಾಜಶೇಖರ್ ಪಾಟೀಲ್ದು. ಯಾರಿಗೇನು ಮೋಸ ಮಾಡ್ಯಾನ, ವಂಚನೆ ಮಾಡ್ಯಾನ, ಯಾರಿಗೇನು ಟೊಪ್ಪಿಗೆ ಹಾಕ್ಯಾನ, ಯಾರ್ದೇನು ಹಣ ತಿಂದಾನ, ತನ್ನಿಂದನ ದಾನ ಧರ್ಮ ಮಾಡ್ಕೋತ ಆರಾಮದಾನ. ಇದು ಸ್ವಾಭಿಮಾನ ಕುಟುಂಬದ ಸಂಕೇತ. ಹುಮನಾಬಾದ ಮಹಾಜನತೆ ಎಚ್ಚರಿಕೆಯಿಂದ ಕೇಳ್ಕೊರಿ ಈ ವಿಷಯ. ಇವತ್ತು ಇನ್ನು ಬರುವ 28ರಲ್ಲಿ, 28ಕ್ಕಿಂತ ಮುಂಚಿತ ಆಕೈತಿ ಗೊತ್ತಿಲ್ಲ, 15 ತಿಂಗಳು ಉಳ್ದೈತಿ, 26 ಮುಗ್ಯಾಕ ಬತ್ತು, 27 1 ವರ್ಷ. ಮಾರ್ಕ್ಸ್ ತೆಗೆದು ನೋಡ್ರಿ. ಈಗ ಅಲ್ಲಿರುವಂಥ ಶಾಸಕ ಏನೇನು ಕೆಲಸ ಮಾಡ್ಯಾನ, ಅವನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅಲ್ಪ ಮತಗಳದಿಂದ ಆರಿಸಿ ಬಂದಂಥ ಅಲ್ಲಿಯ ಶಾಸಕ ಏನು ಅಭಿವೃದ್ಧಿ ಮಾಡ್ಯಾನ? ಸರ್ಕಾರ ಇರಲಿ ಬಿಡಲಿ, ಶಾಸಕ ಅಂದರೆ ಶಾಸಕನ, ಅವಂಗಷ್ಟು ಶಕ್ತಿನೇ ಇರ್ತೈತಿ. ಹೋಗಿ ಅಲ್ಲಿ CMನ ಮುಂದೆ ದುಂಬಾಲು ಬಿದ್ದು ಅನುದಾನ ತರಬಹುದಿತ್ತು. ಆದರೆ ಅಲ್ಲಿ ಕೇವಲ ಲೋಕಲ್ ರಾಜಕಾರಣದಲ್ಲಿ ಟೈಮ್ ಪಾಸ್ ಮಾಡಿದಂಥ ಶಾಸಕ ಇನ್ನು ಮುಂದೆ ಶಾಸಕ ಆಗೋದಿಲ್ಲ. ಇದು ರಾಜಶೇಖರ್ ಪಾಟೀಲನ ಮುಂದಿನ ಭವಿಷ್ಯ. ರಾಜಶೇಖರ್ ಪಾಟೀಲ್ ಕಲ್ಯಾಣ ಕರ್ನಾಟಕದಿಂದ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಬರ್ಕೋರಿ. ರಾಜಶೇಖರ್ ಪಾಟೀಲ್ದು ಒಂದು ಅಭಿಮಾನಿ ಬಳಗೈತ್ರಿ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಅನ್ನದಾಸೋಹ ಮಣಿತನ. ಮನೆಗೆ ಹೋದವ್ರಿಗೆ ಎಲ್ಲರಿಗೂ ನಾಷ್ಟ, ಚಾ. ಅವರ ಧರ್ಮಪತ್ನಿ ಧಾರ್ಮಿಕ ಕಾರ್ಯಗಳಲ್ಲಿ ತಲ್ಲೀನರಾಗಿ ದೇವರ ಹತ್ರ ಮೊರೆ ಹೋಗುತ್ತಾಳ. ಇದೇ ರಾಜಶೇಖರ ಪಾಟೀಲರ ಧರ್ಮಪತ್ನಿ. ಆ ಮನೆಗೆ ಒಂದು ಸ್ವಾಭಿಮಾನದ ಘನತೆ ಐತಿ. ಆ ಘನತೆ ರಾಜಶೇಖರ್ ಪಾಟೀಲ್ಗೆ ಒಂದು ಕಿರೀಟ ಐತಿ. ಎಷ್ಟು ಫ್ರೀಯಾಗಿ ಮಾತಾಡ್ತಾರೆ ರೀ ರಾಜಶೇಖರ್ ಪಾಟೀಲ್.
ಎಲ್ಲರ ಜೊತೆ ಎಷ್ಟೊಂದು ಸವಿನಯದಿಂದ ಮಾತಾಡ್ತಾರೆ ರಾಜಶೇಖರ್ ಪಾಟೀಲ್. ಅವರ ಸಹೋದರರು ನೋಡ್ರಿ, ಅವರೂ ಸಹಿತ ಸಮಾಜ ಸೇವೆ, ನೂರಾರು ಕೋಟಿ ರೂಪಾಯಿ ಇರ್ಬೋದು, ಏನೋ ಉದ್ಯೋಗ ಮಾಡ್ಕೋತ ಆರಾಮಿರ್ಬೋದಿತ್ತು, ಆದರೆ ಸಮಾಜ ಸೇವೆ ಮಾಡ್ಬೇಕನ್ನೋದು ಹುಮನಾಬಾದದ ಪುಣ್ಯವಂತ ಮಹಾಜನತೆ ಭಾಳ ವಿಚಾರ ಮಾಡಬೇಕು. ನಿಮ್ಮದೊಂದು ಪ್ರತಿ ಮತ ಭಾಳ ಇಂಪಾರ್ಟೆಂಟ್ ಐತಿ. ಕಡಕ ಜವಾರಿ ಕಾಕ ಕಡಕ ಹೇಳ್ತಾನೆ, ಹುಮನಾಬಾದ್ದಾಗ ಭಾಳ ನನ್ನ ಲಕ್ಷಾಂತರ ಅಭಿಮಾನಿಗಳದಿರಿ, 10-20 ಸಾವಿರ ಹೋಟ ಟರ್ನಿಂಗ್ ಮಾಡುವಂಥ ಶಕ್ತಿ ನನಗೆ ಕೊಟ್ಟಿರಿ ನೀವು ಹುಮನಾಬಾದ ಮಹಾಜನತೆ. ಹಾಗಾದ್ರೆ ಹುಮನಾಬಾದ ಮಹಾಜನತೆ ರಾಜಶೇಖರ್ ಪಾಟೀಲ್ ಮತ್ತು ರಾಜಶೇಖರ್ ಕುಟುಂಬಕ್ಕೆ ಯಾವ ರೀತಿಯ ಬೆಂಬಲ ಕೊಡ್ತೀರಿ? ಅವರನ್ನು ಮತ್ತೆ ವಿಧಾನಸಭಾ ಪ್ರವೇಶ ಮಾಡಿಸ್ರಿ, ದೊಡ್ಡ ಹುದ್ದೆಯೊಂದಿಗೆ ಎಸ್ಕಾಡ್ದಾಗ ಬರ್ತಾರೆ ಹುಮನಾಬಾದದ ಮಹಾಜನತೆ. ಅದನ್ನು ನೋಡಿ ಹೂಮಳೆ ಹಾಕಿ ನೀವು ಸ್ವಾಗತ ಮಾಡ್ತೀರಿ, ಅದನ್ನು ಕಣ್ಣಾರೆ ನೀವು ನೋಡ್ತೀರಿ. ಪುಣ್ಯವಂತ ಮಹಾಜನತೆ ತುಳಿತಕ್ಕೊಳಗಾದ ಒಬ್ಬ ವ್ಯಕ್ತಿಗೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಮಾಡತ್ತಾರೆ, ಅವನೇ ಸಿದ್ದರಾಮ ವಾಘಮುರೆ. ಇದೆಂಥ ಚಾಕಚಕ್ಯತೆಯಿಂದ ಒಂದೇ ಹೃದಯ ಮನಸ್ಸಿನಿಂದ ಬಂದಂಥ ಆ ವ್ಯಕ್ತಿಗೆ ಇವತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಕೊಡ್ಸಾಕತ್ತಾರ. ಭಾಳ ತುಂಬ ಸಂತೋಷದ ವಿಷಯ ಅಲ್ರಿ. ಅನೇಕ ಜನರು ಅದೇ ಅಲ್ಲಿ ರಾಜಶೇಖರ್ ಪಾಟೀಲ್ಗೆ ಬೆಂಬಲ ಕೊಡೋರು. ಅದರಲ್ಲಿ ರಾಜಶೇಖರ್ ಪಾಟೀಲ್ ಇನ್ನು 28ರಲ್ಲಿ ದೊಡ್ಡ ಸ್ಥಾನದಲ್ಲಿ ಮಿಂಚುತ್ತಾನ. ಇದು ಖಡಕ ಜವಾರಿ ಕಾಕನ ಭವಿಷ್ಯ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಟ್ಟು ನೋಡ್ತೀರಿ ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಬೇಕು, ಫೇಸ್ಬುಕ್ ಫಾಲೋ ಮಾಡೋದು ಕರ್ತವ್ಯ ನಿಮ್ಮದು. ಹಾಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ತಿಳಿಸ್ರಿ ನನಗೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಕಲ್ಯಾಣ ಕರ್ನಾಟಕದ ಹುಮನಾಬಾದದ ಹುಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಮನೆಗೆ ಆಕಸ್ಮಿಕವಾಗಿ ಇಂದು ಭೇಟಿ ಕೊಟ್ಟಿದ್ದು ಬಹಳ ವಿಶೇಷ ಅನಿಸ್ತೈತಿ. ಇಂಥ ರಾಜಕಾರಣಿಗಳನ್ನು ಹುಮನಾಬಾದ ಮಹಾಜನತೆ ಅಲ್ಪ ಮತಗಳಿಂದ ಸೋಲಿಸ್ತೀರಿ, ಆದರೆ ಇವತ್ತು ಪಶ್ಚಾತ್ತಾಪ ಪಡಾಕತ್ತೀರಿ. ರಾಜಶೇಖರ್ ಪಾಟೀಲ್ ಅಂದರೆ ಸರ್ವ ಜಾತಿ ಜನಾಂಗದ ನಾಯಕ, ಎಲ್ಲರನ್ನು ಕರೆದು ಮಾತನಾಡಿಸುವಂಥ ನಾಯಕ ಇವತ್ತು ನಿಮಗೆ ಸಿಕ್ಕರೆ ಆ ರಾಜಶೇಖರ್ ಪಾಟೀಲ್. ಅದಕ್ಕಾಗಿ ನೀವು 5 ವರ್ಷ ಈಗ ಪಶ್ಚಾತ್ತಾಪ ಪಡಾಕತ್ತೀರಿ. ಆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚಿತ ವಿಚಾರ ಮಾಡಬೇಕು, ಯಾವ ವ್ಯಕ್ತಿಯನ್ನು ವಿಧಾನಸಭಾ ಕಳಿಸ್ಬೇಕು. ಇವತ್ತು ಅವರು ಶಾಸಕರು ಇರ್ತಿದ್ರಂದ್ರೆ ಇವತ್ತು ಮಂತ್ರಿ ಇರ್ತಿದ್ರು. ಎಂಥ ಪುಣ್ಯವಂತ ನೀವು ಹುಮನಾಬಾದ್ ಜನ ಕಳ್ಕೊಂಡ್ರಿ. ಆದರೂ ಸಹಿತ ಅವಕಾಶ 28ಕ್ಕೆ ಐತಿ. 28ಕ್ಕೆ ಆ ಸಿಟ್ಟನ್ನು ತೋರಿಸಿ ನೀವು ಪ್ರೀತಿಯಿಂದ ಅವ್ರನ್ನ ವಿಧಾನಸಭೆಗೆ ಕಳಿಸಿದರೆ ಮತ್ತೆ ದೊಡ್ಡ ಉನ್ನತ ಸ್ಥಾನದೊಂದಿಗೆ ಹುಮನಾಬಾದ್ಗೆ ಬರ್ತಾರ. ಇದು ಖಡಕ ಜವಾರಿ ಕಾಕನ ಸಂದೇಶ ಮತ್ತು ವಿನಂತಿ ಹುಮನಾಬಾದ್ ಮಹಾಜನತೆಗೆ. ನಮಸ್ಕಾರ.